ಸರ್ ಅದೇ ಬಹಳ ಮುಖ್ಯವಾದ್ದು ಮೌನಿ. ಎಸ್, ನನಗೆ ಬಹಳ ಮುಖ್ಯ ಆಗುತ್ತೆ ಅದು. ಮುಖ್ಯವಾದ್ದು ಮತ್ತು ಜೊತೆಗೆ ಅದು ಒಂಥರ ಸಾಹಿತ್ಯಿಕ ಲೋಕದಲ್ಲಿ ಸಾಕಷ್ಟು ಚರ್ಚೆ ಆಗಿದ್ದ ಪಾತ್ರ ಆಗಿದ್ದರಿಂದ ಥರ ಭಾಳ ದೊಡ್ಡ ನಿರೀಕ್ಷೆ ಇತ್ತು, ಹೇಗೆ ಬರುತ್ತೆ ಸಿನಿಮಾ ಇದು. ಇದ್ರ ಬಗ್ಗೆ ನಾನು ಅಲ್ಲಿ ಇಲ್ಲಿ ಹೇಳಿದ್ದೀನಿ, ಏನು ಹೊಸದೇನಲ್ಲ. ಓಕೆ, ಒಂದು ಕಡೆ ದಾಖಲಾಗ್ತಾ ಇದೆ, ಅದರಿಂದ ಹೇಳ್ತೀನಿ, ಮತ್ತೆ ಅದನ್ನು ರಿಪೀಟ್ ಆದರೂ ಪರವಾಗಿಲ್ಲ. ಮೌನಿ ನನಗೆ ಯಾಕೆ ಭಾಳ ಮುಖ್ಯವಾಗುತ್ತೆ ಅಂತ ಅಂದರೆ, ಬಾಕಿ ಪಾತ್ರಗಳ ಎಲ್ಲೂ ಕೂಡ ನಾನು ಕಷ್ಟಪಟ್ಟಿಲ್ಲ. ಪಾತ್ರಗಳಿಗೆ ದೊಡ್ಡ ರಿಸರ್ಚು, ಇದು ಹೀಗೆ ಮಾಡಿದರೆ ಹೇಗೆ, ಹಾಗೆ ಮಾಡಿದರೆ ಹೇಗೆ, ಅವು ಆಟೋಮ್ಯಾಟಿಕ್ಕಾಗಿ ಸ್ಕ್ರಿಪ್ಟ್ನಿಂದ ನನಗೆ ಬಂತು. ಇಲ್ಲಿ ಒಂದಿಷ್ಟು ರಿಸರ್ಚ್ ಮಾಡಬೇಕಾಯ್ತು ನಾನು. ಫಸ್ಟು ನನ್ನ ಕೈಲಿ ಸ್ಕ್ರಿಪ್ಟ್ ಬರಲಿಲ್ಲ. ನನಗೆ ಬಂದಿದ್ದು ಕಥೆ ಪುಸ್ತಕ. ಆ ಪುಸ್ತಕ ಓದಿದೆ. ಅದಾದಮೇಲೆ ಲಿಂಗದೇವರು ಬಂದು ಒಂದು ದಿವಸ, ನೀವು ಈ ಪಾತ್ರ ಮಾಡಬೇಕು, ಇದು ಒಬ್ಬನೇ ಮನುಷ್ಯನ ಎರಡು ಮುಖಗಳು. ಓಕೆ ಅಪ್ಪ, ಆಯಿತು. ಆಮೇಲೆ ಎರಡನ್ನೂ ನೀವೇ ಮಾಡಬೇಕಾಗತ್ತೆ. ಅದೇ ಅಲ್ಲಿ ಆಗಲೇ ಒಂದು ಚಾಲೆಂಜ್ ಬಂತದು. ಓಕೆ, ಎರಡನ್ನೂ ಒಬ್ಬರೇ ಮಾಡಬೇಕು ಅಂದರೆ ಓಕೆ, ಲೆಟ್ ಅಸ್ ಸಿ. ಏನೋ ಈ ದ್ವಿಪಾತ್ರಗಳು ಅದು ಇದು ಅಂತ ಮಾಡ್ತಾರಲ್ಲ, ಆ ಥರ ಇರ್ಬೋದು ಅಂತ. ಅದು ಆ ಥರ ಅಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಇಲ್ಲ, ಒಂದು ಅನಂತನಾಗ್ ಮಾಡ್ತಾರೆ, ಒಂದು ನೀವು ಮಾಡಿ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಬಂದು ಅನಂತನಾಗ್ ಆ ಪಾತ್ರ ಮಾಡ್ತಾರೆ, ನೀವು ಈ ಪಾತ್ರ ಮಾಡಿ. ಓಕೆ. ಇನ್ನೊಂದು ದಿವಸ ಬಂದು ಅನಂತನಾಗ್ ಈ ಪಾತ್ರ ಮಾಡ್ತಾರೆ, ನೀವು ಆ ಪಾತ್ರ ಮಾಡಿ. ನಾನು ಈ ಪುಸ್ತಕ ಕೊಟ್ಟ ದಿವಸದಿಂದ ಒಂದು 100 ಸರಿ ಓದಿದ್ದೀನಿ ಇದನ್ನು. ಆ ದಿವಸಪತಿ ಹೆಗ್ಡೆ ಹತ್ರ ಚರ್ಚೆ ಮಾಡಿದ್ದೀನಿ. ಸದಾಶಿವ ಅವರು ಅವತ್ತಲ್ಲಿದ್ದರು. ಹೀಗೆ ನನಗೆ ಏನೇನು ಅನುಮಾನಗಳಿತ್ತು ಇದರೊಳಗೆ, ಇದರ ಬಗ್ಗೆ, ಅಥವಾ ಅನ್ಎಕ್ಸ್ಪ್ಲೇನ್ಡ್ ಅನ್ಆನ್ಸರ್ಡ್ ಕ್ವೆಶ್ಚನ್ಸ್, ಅವನ್ನೆಲ್ಲ ಅವರಿಂದ ಒಂದಿಷ್ಟು ಪಡ್ಕೊಂಡಿದ್ದೀನಿ. ಸೊ ಇನ್ನು ಯಾವ ಕ್ಯಾರೆಕ್ಟ್ರ್ ಬೇಕಾದ್ರೂ ಹೇಳಿ ಆಮೇಲೆ ಮಾಡ್ಕೋತೀನಿ. ಕೊನೆಗೂ ಅವನು ಹೋಗೋಕ್ಕಿಂತ ಮುಂಚೆ ಅವರು ಶೂಟಿಂಗ್ ಹೊರಟೋದ್ರು. ನಾನು ಅವ್ರು, ಯಾಕೆಂದರೆ ಅವರು ಅನಂತನಾಗೇನೋ ಅವರು 5 ದಿವಸನೋ 6 ದಿವಸನೋ ಮಾಡಿ ಮುಗಿಸ್ಕೊಂಡು ಬೇರೆ ಎಲ್ಲಿಗೂ ಹೋಗಬೇಕಾಗಿತ್ತು ಅವರು. ಸೊ ಅವ್ರದ್ದು ಮುಗಿಸ್ಕೊಂಡ್ಬಿಡ್ತೀವಿ, ಆಮೇಲೆ ನೀವು ಬನ್ನಿ ಅಂದರು. ಆವಾಗಲೂ ಸ್ಕ್ರಿಪ್ಟ್ ನನ್ನ ಕೈಗೆ ಸಿಕ್ಕಿರಲಿಲ್ಲ, ಅಲ್ಲಿಗೆ ಹೋದ್ಮೇಲೆ ಸಿಕ್ಕಿದ್ದು. ಆಮೇಲೆ ಅಷ್ಟೊತ್ತಿಗೆ ಒಂದಿಷ್ಟು ಆ ಪಾತ್ರ ಹೇಗೆ ಮಾಡಬೇಕು ಅನ್ನೋದು ಒಂದಿಷ್ಟು ತಲೆ ಒಳಗೆ ಗಟ್ಟಿಯಾಗಿತ್ತು. ಸೊ ಅಲ್ಲಿ ಹೋದ ತಕ್ಷಣ ಅದು ಹಿಂದಿನ ದಿವಸ ಹೋದೆ, ಮಾರನೇ ದಿವಸದಿಂದ ನನ್ನ ಪಾತ್ರ. ಆವತ್ತಿನ ದಿವಸ ಸಾಯಂಕಾಲದ ಹೊತ್ತಿಗೆ ಅನಂತನಾಗ್ ಮುಗಿಸಿ ಹೋಗ್ತಾಯಿದ್ರು. ಅವ್ರು ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅವ್ರ ಹತ್ರ ಮಾತಾಡಬೇಕು ಅಂತಿತ್ತು ನನಗೆ. ನೀವು ಒಂದೇ ಮನುಷ್ಯನ ಎರಡು ಮುಖಗಳು ಅಂತ ಹೇಳಿದ್ದೆ. ಎಸ್, ಇಟ್ಸ್ ಎ ಫ್ಯಾಕ್ಟ್ ಆಲ್ಸೋ. ಬಟ್ ಇಬ್ಬರು ಬೇರೆ ಬೇರೆ ಮಾಡ್ತಿದ್ದೀವಿ. ಸೊ ಅಟ್ಲೀಸ್ಟ್ ಆ ವೈರುಧ್ಯವನ್ನು ತೋರಿಸ್ಬೇಕಲ್ಲ. ಸೊ ಹೋಗಿ ಅನಂತನಾಗ್ ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ನಾಳೆಯಿಂದ ನೀವು ಇರಲ್ಲ, ನೀವೇನು ಮಾಡಿದಿರಿ ಅಂತ ನನಗೆ ಗೊತ್ತಿಲ್ಲ. ಸೊ ದಯವಿಟ್ಟು ನನಗೆ 2 ವಿಷಯ ಹೇಳಿ, ನಿಮ್ಮ ವಾಕಿಂಗ್ ಸ್ಟೈಲ್ ಹೇಗಿತ್ತು ಹೇಳಿ. ತೋರಿಸಿದ್ರು ಪಾಪ, ಜಂಪಿ ವಾಕಿಂಗ್ ಸ್ಟೈಲ್, ಫಾಸ್ಟ್ ಬ್ರಿಸ್ಕ್. ಆಮೇಲೆ ಶ್ವೇತ ವಸ್ತ್ರಧಾರಿ, ಕ್ಲೀನ್ ನೀಟ್. ಓಕೆ, ಅದ್ರ ಒಳಗಡೆನೆ ಅವನ ಕನಿಂಗ್ನೆಸ್ಸು, ಅವನ ಸ್ವಲ್ಪ ಸಣ್ಣತನ, ಅವೆಲ್ಲವೂ ಇದ್ದಿದ್ದು ಪಾತ್ರದಲ್ಲೇ ಇದೆ. ಅದು ಅದನ್ನು ಅವರು ಮಾಡಿದ್ದಾರೆ. ಸೊ ನನಗೆ ಬೇಕಾಗಿದ್ದಿದ್ದು ಇವೆರಡು. ಓಕೆ, ನಿಮ್ಮ ಡೈಲಾಗ್ ಡೆಲಿವರಿ ಹೇಗಿತ್ತು ಅದೊಂದು 4 ಹೇಳಿದರು. ಈ 3ಕ್ಕೆ ತದ್ವಿರುದ್ಧವಾಗಿ ನನ್ನನ್ನು ನಾನು ರೂಪಿಸ್ಕೊಂಡೆ. ಒಂದು ಬ್ರಿಸ್ಕ್ ವಾಕ್, ಜಂಪಿ ವಾಕ್, ನಮ್ಮದು ಡ್ರ್ಯಾಗಿ ವಾಕ್, ಕಾಲು ಎಳ್ಕೊಂಡು ಸ್ಲೋ ಲೆಥಾರ್ಜಿಕ್. ಓಕೆ, ಆಮೇಲೆ ಅವನ ಮುಖದಲ್ಲಿ ಕಾಂತಿ ಇದೆ, ನನ್ನ ಮುಖದಲ್ಲಿ ಅಶಾಂತಿ ಇದೆ. ಇಷ್ಟು ಮೇಲೆ ನಮ್ಮ ಮನೆಯ ವಾತಾವರಣ ಸರಿಯಾಗಿಲ್ಲ.
ಸೊ ಅವೆಲ್ಲವೂ ತಲೆ ಒಳಗಿದ್ದ ಮನುಷ್ಯ ಹೆಂಗಿರ್ಬೋದು ಆ ಥರ ಮಾಡ್ಕೊಂಡು ಹೆಂಗಿದ್ರೆ ಗಡ್ಡ ಬಿಟ್ಟಿದ್ದೆ. ಓಕೆ, ಗಡ್ಡ ಬಿಟ್ಟಿದ್ದೆ ಅಂತ ಕಾಣುತ್ತೆ. ಹೌದು. ತಲೆ ಒಂದು ಶಾರ್ಟ್ ಮಾಡಿಸಿದ್ದು. ಇದು ಮಾತಿನ ಶೈಲಿ ಅವ್ರದ್ದು ಸ್ವಲ್ಪ ಕ್ವಿಕ್ ಇದಿತ್ತು, ನಮ್ಮದು ಸ್ವಲ್ಪ ಸ್ಲೋ. ಆಮೇಲೆ ಅವನು ನಯ ನಾಜೂಕು ಮನುಷ್ಯ, ನಾನು ನಿಷ್ಠುರ ಮನುಷ್ಯ, ಈ ತರಹ ರೂಪಿಸ್ಕೊಂಡ ಚಿತ್ರ. ಅದು ಚೆನ್ನಾಗಿ ಹೊಂದ್ಕೊಂಡು ಹೊರಟೋಯ್ತು, ಯಾರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಲಾಸ್ಟ್ ಡೇ ಕ್ಲೈಮ್ಯಾಕ್ಸ್ ಬಂದಾಗ ಒಂದು ಪ್ರಾಬ್ಲಮ್ ಬರ್ತದೆ. ಪ್ರಾಬ್ಲಮ್ ಅಂದರೆ 5 ಗಂಟೆ ಆಗೋಗಿತ್ತು, ಸೂರ್ಯಾಸ್ತ ಆಗ್ತಾಯಿತ್ತು, ಬೆಳಕಿನ ಪ್ರಶ್ನೆ, ಅವತ್ತು ಅದನ್ನು ಮುಗಿಸ್ಲೇಬೇಕು. ನಾವು ಅಲ್ಲಿ ಹೊರಗಡೆ ಇದರ ಮರಕ್ಕೆ ಹೊರಕ್ಕೊಂಡು ನಾನು ಕೂತಿರೋದು, ಕೈನಲ್ಲಿ ಆ ಕವಡೆ ಹಿಡ್ಕೊಂಡು. ಓಕೆ, ಇವನು ಊದಕ್ಕೆ ಮಾತಾಡ್ತಿರೋದು. ಇದು ಸೀನು ಒಂದೇ ಶಾರ್ಟು, ಅದೇನೋ ಬೇರೆ ಬೇರೆ ಶಾರ್ಟ್ ತೊಗೊಂಡು ಗೊತ್ತಿಲ್ಲ. ನೀವೇನು ಮಾಡ್ತೀರಿ ಅಂದ್ರೆ, ನಾನೇನೂ ಮಾಡಲ್ಲ. ಏನಂಗಂದ್ರೆ ಅಂತ, ಅಲ್ರಿ ಇಷ್ಟೆಲ್ಲ ಆಗೋಗಿದೆ, ಇಂಥ ಸ್ವಾಭಿಮಾನಿ, ಓಕೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟುಬಿಟ್ಟಿದ್ದಾನೆ. ಓಕೆ, ಆದರೂ ತನ್ನ ಸ್ವಾಭಿಮಾನವನ್ನು ಉಳಿಸ್ಕೊಂಡಿರುವಂಥ ಮನುಷ್ಯ, ಅವನನ್ನು ಮನೆಯಿಂದ ದರ ಎಳ್ಕೊಂಬಂದು ಯಾರೋ ಇವರು ಕೆಲಸಗಾರರು, ಓಕೆ, ಒಂದು ಮೂಟೆ ಥರ ತೊಗೊಂಬಂದು ಹೊರಗಡೆ ಬೀದಿನಲ್ಲಿ ನಿಲ್ಲಿಸಿ, ಅದು ಜನರೆಲ್ಲ ನೋಡ್ತಾ ಇದ್ದಾರೆ. ಓಕೆ, ಇನ್ನೇನು ಉಳೀತು ಅವನಿಗೆ? ಸೊ ಅವನು ಕಳ್ಕೊಳ್ಳೋದೇನೂ ಇಲ್ಲ, ಪಡ್ಕೊಳ್ಳೋದೇನೂ ಇಲ್ಲ. ಯಾರು ಅಲ್ಲಿ ಕೂಡಿಸಿದ್ರು, ಯಾವುದ್ಯಾವುದೋ ಮುದುಕಿ ಬಂದು ಬೈದ್ಲೋ ಇದನ್ನು ಮಾಡಿದ್ರೆ ತೊಗೊಂಬಂದು ಇಲ್ಲಿ ಕೂಡಿಸಿದ್ರು. ಅವನಿಗೆ ಜೀವನದ ಎಲ್ಲನೂ ಕಳ್ಕೊಂಬಿಟ್ಟ ಇಲ್ಲಿಗೆ. ಸೊ ಎಲ್ಲೋ ಒಂದು ದೃಷ್ಟಿ ಎಲ್ಲಿದೆ, ಯಾರನ್ನು ನೋಡ್ತಿದ್ದೀರಿ? ಯಾರನ್ನೂ ನೋಡ್ತಿಲ್ಲ. ಏನಿದೆ ಅಲ್ಲಿ? ನನಗೇನು ಗೊತ್ತಿಲ್ಲ, ನಾನು ಆಕಾಶ ನೋಡ್ತಿದ್ದೀನಿ ಅಷ್ಟೇ. ಇದು 2-2.5 ನಿಮಿಷ ಆಗುತ್ತೆ ರೀ, ಈ ಥರನೇ ಕೂತಿದ್ರೆ ಹೆಂಗಾಗತ್ತಿದು ಅಂತ ಆಗತ್ತೆ. ಈಗ ನನ್ನ ಮನಸ್ಸಿನ ಭಾವನೆ ವ್ಯಕ್ತವಾಗೋದಕ್ಕೆ ಸಾಧ್ಯವಾಗಬೇಕು ಅಂದರೆ ಇದಷ್ಟೇ ನಾನು ಮಾಡಬಲ್ಲೆ. ಅವನು ಮಾತಾಡ್ತಾ ಇದ್ದಾನೆ. ನಿಮ್ಮ ಸಿನಿಮಾ ಹೆಸರು ಮೌನಿ. ಇಲ್ಲೊಂದು ಮೌನದ ದೃಶ್ಯ ಇದೆ. ಆಮೇಲೆ ಆ ಮೌನಕ್ಕೆ ಒಂದು ಅರ್ಥ ಇದೆ. ಜಗತ್ತಿನ ಪಕ್ಕಪಕ್ಕದಲ್ಲಿ ಏನೇನು ಆಗ್ತಾ ಇದೆ, ಇದು ಯಾವುದೂ ಅವನ್ನ ಅಫೆಕ್ಟ್ ಮಾಡ್ತಿಲ್ಲ. ಎಲ್ಲವೂ ಹೊರಟೋಗಿದೆ. ಇದನ್ನೇ ಒಂದು ದೊಡ್ಡ ವೈರಾಗ್ಯದ ಸ್ಥಿತಿ ಅಂತ ಹೇಳೋದು. ಕಳ್ಕೊಳ್ಳೋದೇನಿದೆ, ನಾನು ಪಡ್ಕೊಳ್ಳೋದೇನಿದೆ, ಏನೇನು? ಹೀಗಾಗಿ ಇದು ಸರಿ ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಸರ್, ಅದು 2 ನಿಮಿಷ ಹಂಗೆ ಕೂತ್ಕೊಂಡಿದ್ರೆ ಜನಕ್ಕೆ ಬೋರ್ ಆಗ್ಬಿಡೋದು. ಬೋರ್ ಯಾಕ್ರಿ ಆಗುತ್ತೆ? ಅವನು ಮಾತಾಡ್ತಾ ಇದ್ದಾನಲ್ಲ. ಓಕೆ, ಹೌದು ಸರ್, ಅವ್ನು ಮಾತಾಡ್ತಾ ಇದ್ದಾನೆ, ನಿಮಗೆ ರಿಯಾಕ್ಷನ್ ಬೇಕು. ರಿಯಾಕ್ಷನ್ ಕೊಡಬೇಕಾ? ಒಂದು ಸಾರಿ ಮಾತಾಡಿ ಹೇಳ್ತೀನಿ. ಓಹೋ, ಹಂಗೆ ಆಗ್ಬೋದು. ಹಿಂಗಂದರೆ ಈ ಪಾತ್ರ ಉಳಿಯುತ್ತೇನ್ರಿ ಇದು? ಈ ಪಾತ್ರ ಸತ್ತೋಗುತ್ತೆ. ಮೌನಿಯಾಗಿರಲ್ಲ. ಕರೆಕ್ಟ್. ಸೊ ನನ್ನ ಪ್ರಕಾರ ದಿಸ್ ಈಸ್ ದ ಓನ್ಲಿ ವೇ ಟು ಡೂ. ನೀವು ಮಾಡಿ, ನಾನು ಧೈರ್ಯ ಕೊಡಬಲ್ಲೆ ಅಂತ. ಬಟ್ ಅದೇನೋ ನಿರ್ದೇಶಕರಿಗೂ ಅದು ಓಕೆ ಅಂತ ಅನ್ನಿಸ್ಲಿಲ್ಲ. ವೆರಿ ಸರ್ಪ್ರೈಸಿಂಗ್ಲಿ ಎಚ್ ಎಂ ರಾಮಚಂದ್ರ ಕ್ಯಾಮ್ರಾಮನ್ ಅವನು ಒಪ್ಕೊಳ್ಳಿಲ್ಲ. ಚರ್ಚೆಗಳು ಲೈಟ್ ಹೋಗ್ತಾ ಇದೆ. ರೈಟ್, ನಾನು ಹೇಳಿದೆ, ಇದು ನಾನು ಹೇಳಿರೋದು. ಬೇಕಾದರೆ 2 ಶಾಟ್ ತೊಗೊಳ್ಳಿ, ಒಂದು ನಂತರ ಒಂದು ನಿಮ್ಮ ಥರ, ಆಮೇಲೆ ನೋಡ್ಕೊಳ್ಳಿ ಯಾವ್ದು ಸರಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಯಾವ್ದು ಮಾಡೋಣ? ಫಸ್ಟ್ ನಾನು ಹೇಳಿದ್ದನ್ನು ಮಾಡಿದ್ದು. ಏನೇನು ರಿಯಾಕ್ಷನ್ ಇಲ್ಲ ನಂದು, ಅವನ ಮಾತಿಂದು. ಊದು ಹೊಡ್ಕೋತಾ ಇದ್ದಾನೆ ಅವನು. ಅದಾಯಿತು. ಅಷ್ಟೊತ್ತಲ್ಲಿ ಲೈಟ್ ಹೊರಟೋಯ್ತು.
ಇನ್ನೊಂದೇನು ಬೇಕಿಲ್ಲ, ಇದನ್ನೇ ಇಟ್ಕೊಳ್ಳೋಣ ಅಂತ ಆಗೋಯ್ತು. ಸೊ ಅನಿವಾರ್ಯತೆಯಿಂದ ಇಟ್ಕೊಂಡ ಸೀನ್ ಅದು. ಬಟ್ ಫೈನಲ್ಲಾಗಿ ಬಂದಿದ್ದು ದ್ಯಾಟ್ ವಾಸ್ ದ ಹೈಲೈಟ್ ಆಫ್ ದ ಫಿಲ್ಮ್. ಹೌದು ಹೌದು, ಇಡೀ ಸಿನಿಮಾ ಅರ್ಥ ಬಂದಿದ್ದೆ ಆ ಸೀನಿಂದ. ಯಾವುದೋ ಬವೇರಿಯಾಯಿಂದ ಬಂದಂಥ ಒಬ್ಬ ಮನುಷ್ಯ ಇಲ್ಲೊಂದು ಫೆಸ್ಟಿವಲ್, ಅದು ಬವೇರಿಯನ್ ಫೆಸ್ಟಿವಲ್, ಅದರೊಳಗೆ ನೋಡಿದವನು ರಿಮಾರ್ಕಬಲ್ ಎಂಡ್ ಅಂತ. ಭಾಷೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಮಾತಿಲ್ಲ, ನಂದು ಎಕ್ಸ್ಪ್ರೆಷನ್ ಇಲ್ಲ, ಅವನು ಹೇಳ್ತಾನೆ ರಿಮಾರ್ಕಬಲ್ ಸೀನ್ ಅಂತ. ಸೊ ತಲುಪುವ ವಿಧಾನಗಳು ಬೇರೆ ಬೇರೆ, ಬಟ್ ಹೇಗೆ ತಲುಪಬಹುದು ಅನ್ನುವ ಕಲ್ಪನೆ ಇದೆಯಲ್ಲ, ಅದು ಮುಖ್ಯ, ಅದು ಬಹಳ ಮುಖ್ಯ. ಅದೇ ನಿರ್ದೇಶಕನ ಜಾಣ್ಮೆ. ನಾನು ನೋಡಿಲ್ಲದೆ ಇರೋ ಇದನ್ನು ಅವನು ನೋಡಿಬಿಟ್ಟಿರ್ತಾನಾಗಲಿ. ಪ್ರೇಕ್ಷಕ ಇನ್ನೂ ನೋಡಿಲ್ಲ, ನಟ ಕೂಡ ನೋಡಿಲ್ಲ, ಅವನು ನೋಡ್ತಾನೆ. ಅದು ಅವು ಎರಡೂ ಒಂದಾದಾಗ ಪ್ರೇಕ್ಷಕನಿಗೂ ಸಲ್ಲತ್ತೆ, ನಿರ್ದೇಶಕನಿಗೂ ಸಲ್ಲತ್ತೆ, ನಟನಿಗೂ ಸಲ್ಲತ್ತೆ ಅಂದಾಗ ಅದೊಂದು ಅದ್ಭುತ ಸೃಷ್ಟಿಯಾಗುತ್ತೆ. ಓಕೆ, ಅಂತಹ ಒಂದು ಅದ್ಭುತ ಇಲ್ಲಿ ಸೃಷ್ಟಿಯಾಗಿದೆ ಅಂತ ನನ್ನ ಭಾವನೆ. ಕೆಲವರು ಹೇಳ್ತಾರೆ ಅದೇನೋ ಕವಡೆ ಬಿದ್ದಿದ್ದು ಅರ್ಥ ಆಗಲಿಲ್ಲ ಅಂತ. ಅರ್ಥ ಆಗದೇ ಇರೋದೇ ಅಲ್ಲಿಯ ಒಂದು ಯಕ್ಷಕ್ ಪ್ರಶ್ನೆ. ಓಕೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ನಿಮ್ಮ ವ್ಯಾಖ್ಯಾನ ಏನು? ನಾನು ನೋಡಪ್ಪ ಮಾಡಬೇಕಾದ್ರೆ ಏನೂ ವ್ಯಾಖ್ಯಾನ ಇರಲಿಲ್ಲ, ಬಟ್ ಇವಾಗ ನಾನು ನಿಮ್ಮ ಥರ ಯೋಚನೆ ಮಾಡ್ತೀನಿ. ಅವನಿಗೆಲ್ಲ ಕಳ್ಕೊಂಡವನಿಗೆ ಕಡೇಲಿ ಏನೋ ಒಂದು ಇಟ್ಕೊಂಡಿರ್ತಾನೆ. ಇವೆ ಸಾಯೋ ಮನುಷ್ಯ ಸಾಯಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಸಾಯಲ್ಲ, ಸಾಯಬಾರ್ದು ಅಂತಾನೆ ಕಷ್ಟಪಡ್ತಾನೆ, ಹೆಣಗಾಡ್ತಾನೆ, ಹಂಗೆ ಅದು ಸಾಯಬೇಕಾಗುತ್ತೆ. ಹಾಗೆಯೇ ಇವನು ಕೂಡ ಓಕೆ, ಬದುಕು ನಿಷ್ಪ್ರಯೋಜಕ, ನಾನು ಬದುಕಿ ಉಪಯೋಗವಿಲ್ಲ, ಓಕೆ, ಇಷ್ಟೊಂದು ಅವಮಾನ ಆದಮೇಲೆ ನಾನು ಬದುಕಿದ್ರೇನೋ ಸತ್ತರೇನೋ, ನನ್ನ ಹೆಂಡತಿ ಇದ್ರೇನೋ, ನನ್ನ ಮಕ್ಕಳಿದ್ರೇನೋ ಇದೇನೋ ಅನ್ನೋ ಒಂದು ವೈರಾಗ್ಯ ಸ್ಥಿತಿಗೆ ಬಂದಿದ್ದಾನೆ. ಬಟ್ ಕಡೆಯಲ್ಲಿ ಯಾವುದೋ ಒಂದು ಎಲಿಮೆಂಟ್ ಅವನ್ನ ಹಿಡ್ಕೊಂಡು ಒದ್ದಾಡಿಸ್ತಿದೆ. ಸೊ ಅದು ಬಿಟ್ಟೋಯ್ತು. ಈ ಜೀವನನೇ ಕವಡೆಗೆ ಸಮಾನ ಕಣೆ. ಈ ಕವಡೆ ಅನ್ನೋದಕ್ಕೆ ನಮಗೆ ಭಾಳ ಇದಿದೆ ಅಂಥದ್ದು, ಒಂದು ಆಧ್ಯಾತ್ಮಿಕ ಅರ್ಥ ಇದೆ. ಓಕೆ, ಕವಡೆ ಕವಡೆ ಕಾಸಿಗೂ ಬೆಲೆ ಇಲ್ಲ ಅಂತ ಅಂತೀವಲ್ಲ, ಅಷ್ಟೇ ಅದರ ಒಂದು ರೂಪಕ ಅಂತ ಅನ್ನಬಹುದು ಅಂತ ಅಂದ್ಕೊಂಡು ಅದನ್ನು ಭಾಳಷ್ಟು ಜನ ಒಪ್ಕೊಂಡಿದ್ದಾರೆ. ಹಾಗಾಯ್ತದು. ಸರ್, ನೀವು ಪಕ್ಕಾ ಆರ್ಟ್ ಫಿಲಮು, ಪಕ್ಕಾ ಕಮರ್ಷಿಯಲ್ ಫಿಲ್ಮು, ಬ್ರಿಡ್ ಸಿನಿಮಾ ಇದೆಲ್ಲ ಮಾಡ್ಕೊಳ್ತಾ ಬಂದಾಗ ಸಾಹಿತ್ಯ ಕ್ಷೇತ್ರದಿಂದ ಬಂದು ಸಿನಿಮಾಗೆ ತೊಡಗಿಸ್ಕೊಂಡವರು. ನಾಗ್ತಿಹಳ್ಳಿ ಅವರು 3 ಸಿನಿಮಾಗಳು ಮಾಡಿದ್ದೀರ. ನಿಮ್ಗೆ ಆ ಅನುಭವ ಹೇಗಿತ್ತು ಸರ್? ನಾನು ಕೂಲಂಕುಷವಾಗಿ ಇದರ ಬಗ್ಗೆ ವಿಚಾರ ಮಾಡಿಲ್ಲ. ಬಟ್ ತಕ್ಷಣಕ್ಕೆ ಯೋಚನೆ ಮಾಡಬೇಕು ಅಂತಂದರೆ, ಒಬ್ಬ ರೈಟರ್ ಅವನದೇ ಕಥೆ, ಅವನೇ ಸಂಭಾಷಣೆ ಬರೀತಾನೆ, ಅವನೇ ನಿರ್ದೇಶಕ, ಅವನೇ ಹಾಡು ಬರೀತಾನೆ, ಒಂದೊಂದು ಸರಿ ಅವನೇ ಆ್ಯಕ್ಟು ಮಾಡ್ತಾನೆ. ನಮ್ಮಿಂದನೂ ಪಡ್ಕೊತಾನೆ. ಅವನಿಗೆ ಏನು ಬೇಕೋ ಆ್ಯಕ್ಟಿಂಗು. ಸಮಯ ಸ್ಫೂರ್ತಿಯಿಂದ ಅವನು ಕೆಲವು ಡೈಲಾಗ್ ಬರೀತಾನೆ. ಅದು ಸರಿಯೋ ತಪ್ಪೋ ಅನ್ನೋದನ್ನು ನಾನು ಇನ್ನೂ ಖಡಾಖಂಡಿತವಾಗಿ ಹೇಳೋಕ್ಕೆ ಸಾಧ್ಯವಿಲ್ಲ. ಒಂದೊಂದು ಸಾರಿ ಅವನಿಗೆ ಬೈದಿದ್ದೀನಿ ನಾನು, ಮುಂಚೆ ಬರೆದಿಡ್ಬೇಕು ನೀನು, ಎಲ್ಲ ಇಲ್ಲಿ ಬಂದು ಬಾನೆಟ್ ಮೇಲೆ ಪೆನ್ನು ಪೆನ್ಸಿಲ್ ಇಟ್ಕೊಂಡು ಬರೆದ್ರಾಗತ್ತಾ? ಎಸ್, ಇವರ ರೈಟರ್ ಆದ ತಕ್ಷಣ ಆ ಸಂಭಾಷಣೆನ ಯಾವಾಗ ಬೇಕಾದರೂ ಬರೆಯೋದಂತ ಸರಿಯಲ್ಲ ಅಂತ ಒಂದೊಂದು ಸಾರಿ ಹೇಳಿದ್ದೀನಿ. ಅವನಿಲ್ಲ, ಸಮಯ ಸ್ಫೂರ್ತಿಯಿಂದ ಬರುತ್ತೆ ಒಬ್ಬ ರೈಟರ್ಗೆ. ಅವನು ನಿಜ ಇರಬೇಕು. ಅದು ಕೂಡ ನಮಗೆ ಒಬ್ಬ ರೈಟರ್ ತಲೆ ಒಳಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಬೈ ಆ್ಯಂಡ್ ಲಾರ್ಜ್ ಅವ್ರಿಗೆ ಅದು ಸಾಹಿತ್ಯಿಕವಾಗೂ ಇರುತ್ತೆ. ಆ ಸಾಹಿತ್ಯದಲ್ಲಿ ಒಂದಿಷ್ಟು ವ್ಯಂಗ್ಯ ಇರುತ್ತೆ, ಒಂದಿಷ್ಟು ಹ್ಯೂಮರ್ ಇರುತ್ತೆ. ಓಕೆ, ಇವೆಲ್ಲವೂ ಸಮ್ಮಿಳಿತವಾಗಿರೋದ್ರಿಂದ
ಅದು ಅವನ ಓದುಗರಿದ್ದಾರಲ್ಲ ಅವರಿಗೆ ಕೂಡ ಅವನ ಸಿನಿಮಾಗಳು ಸಹ್ಯವಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನಂದು. ಆಮೇಲೆ ಈ ಅಮೇರಿಕ ಅಂತ ಸಿನಿಮಾ 365 ದಿವಸ ನಡೆಸ್ತಾನವನು ಅಂತಂದರೆ ಜನ ಅದನ್ನು ನೋಡಿ ಮೆಚ್ಕೋತಾರೆ ಅಂದರೆ ಒಂದು ಸಬ್ಜೆಕ್ಟ್ ಹ್ಯಾಂಡ್ಲಿಂಗ್ ಚೆನ್ನಾಗಿದೆ ಅಂತ, ಇನ್ನೊಂದು ಅಲ್ಲಿ ಜನಕ್ಕೆ ಏನು ಜನರ ನಾಡಿ ಮಿಡಿತ ಅವನಿಗೆ ಗೊತ್ತು ಬರೆಯೋವನಿಗೆ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಅವ್ರು ಜನಪ್ರಿಯ ಕಥೆಗಾರರಾಗೂ ಅಷ್ಟೊತ್ತಿಗಾಗಲೇ ಎಸ್ಟಾಬ್ಲಿಷ್ ಆಗಿದ್ರು. ಅಂದರೆ ಜನರಿಗೆ ಏನು ಬೇಕು ಸಬ್ಜೆಕ್ಟ್ ಅನ್ನೋದು ಅವ್ರಿಗೆ ಗೊತ್ತಾಗಿತ್ತು. ಅದನ್ನು ಚೆನ್ನಾಗಿ ಹಿಡಿದಿಡ್ತಾನೆ ಅವನು.